ಆದ್ರೆ ವಕ್ಫ್ ಅನ್ನೋದು ಬೇರೆ ಏನು ಅಲ್ಲ ರೀ. ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ, ಏನು ಅಬಲೆಯಂತೆ ಬದುಕುವಂತಹ ವಿಧವೆಯರಿಗೆ, ಯಾರು ರಕ್ಷಣೆಗೆ ಇಲ್ಲದವರಿಗೆ, ಧಾರ್ಮಿಕ ಶಿಕ್ಷಣಕ್ಕೆ, ಈ ರೀತಿಯ ಧಾರ್ಮಿಕ ಕಾರ್ಯಗಳಿಗೆ ಶ್ರೀಮಂತರು ಕೊಡ್ತಾರೆ, ನವಾಬರು ಕೊಡ್ತಾರೆ, ರಾಜರುಗಳು ಕೊಡ್ತಾರೆ, ದಾನವಾಗಿ ಕೊಡ್ತಾರೆ. ಎಲ್ಲಿ ದಾನ ಕೊಟ್ಟದಿಲ್ಲ? ಮುಸಲ್ಮಾನರು ಮಾತ್ರ ಅಲ್ಲ, ಹಿಂದೂ ಸಹೋದರರು ಶ್ರೀಮಂತರು ಕೊಡ್ತಾರೆ. 1995ರ ವಕ್ಫ್ ಆಕ್ಟಿನ ಪ್ರಕಾರ 104ನೇ ವಿಧಿಯ ಪ್ರಕಾರ ಅಮುಸ್ಲಿಮರಿಗೂ ಕೂಡ ಇಲ್ಲಿ ಸ್ವತ್ತನ್ನು ವಕ್ಫ್ ಮಾಡುವಂತಹ ಅವಕಾಶವಿತ್ತು. ಅದು ಈ ಈ ದೇಶದ ಕೂಡಿ ಬಾಳುವಿಕೆಯ ಒಂದು ಸಂಕೇತವಾಗಿತ್ತು. ಮುಸ್ಲಿಂ ಸಮುದಾಯದವರು ಕೂಡ ದೇವಸ್ಥಾನಗಳಿಗೆ ಆಸ್ತಿ ಕೊಟ್ಟಂತಹ ಉದಾಹರಣೆ ಇದೆ, ವಿದ್ಯಾಲಯಗಳಿಗೆ ಆಸ್ತಿ ಕೊಟ್ಟಂತಹ ಉದಾಹರಣೆ ಇದೆ. ಅದು ಈ ದೇಶದ ಪರಂಪರೆ. ಆದರೆ ಇವತ್ತಿನ ಈ ತಿದ್ದುಪಡಿಯ ಮೂಲಕ ಕೇಂದ್ರ ಸರ್ಕಾರ ದೇಶದ ಜೊತೆಗೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯದವರಿಗೂ ಕೂಡ ತಮ್ಮ ಸ್ವತ್ತನ್ನು ವಕಫ್ ಮಾಡಬೇಕಾದ್ರೆ 5 ವರ್ಷದ ಮುಸ್ಲಿಂ ಆಚರಣೆಯ ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ. ಅದು ಗೌರವಾನ್ವಿತ ಅಜೀಜ್ ದಾರಿಮಿ ಉಸ್ತಾದ್ ಅವರು ಹೇಳಿದಂತೆ ಅದನ್ನು ಯಾವ ರೀತಿಯಲ್ಲಿ ಕೊಡುವುದು ಎನ್ನುವ ಯಾವುದೇ ಸ್ಪಷ್ಟತೆಯೋ ಯಾವುದೇ ವ್ಯಕ್ತತೆಯೂ ಕೂಡ ಇಲ್ಲದ ರೀತಿಯಲ್ಲಾಗಿದೆ. ಈ ರೀತಿಯಲ್ಲಿ ಹೇಳ್ತಾ ಇರುವಂತದ್ದು. ಯಾಕೆ ಅಮುಸ್ಲಿಂ ಸಹೋದರರು ವಕಫ್ ಮಾಡಿದ್ರೆ ಏನು ಇಲ್ಲಿ ಸಮಸ್ಯೆ ಇದೆ? ಮುಸ್ಲಿಂ ಸಮುದಾಯ ಅವರಿಗೆ ಕೊಟ್ಟರೆ ಏನು ಸಮಸ್ಯೆ ಇದೆ? ಇಲ್ಲಿ ರಾಜಕಾರಣದ ಹೆಸರಿನಲ್ಲಿ ಮತಬೇಟೆಯಾಡಲು ಇವರಿಗೆ ಸಾಧ್ಯವಿಲ್ಲ. ರಾಜಕಾರಣದ ಹೆಸರಿನಲ್ಲಿ ಸಾಮರಸ್ಯವನ್ನು ಒಡೆದರೆ ಮಾತ್ರ ಇಲ್ಲಿ ಅಧಿಕಾರವನ್ನು ಪಡೆದುಕೊಳ್ಳಬಹುದು. ಪ್ರತಿ ಮೊಹಲ್ಲಾದಲ್ಲೂ, ಪ್ರತಿ ಊರಿನಲ್ಲೂ, ಜಿಲ್ಲೆಗಳಲ್ಲೂ ಈ ವಿವಾದಗಳು ನೆಲೆ ನಿಂತರೆ ಮಾತ್ರ ಇದನ್ನು ಮುಂದುವರಿಸಿಕೊಂಡು ಹೋಗಬಹುದು ಎನ್ನುವ ಆ ಒಂದು ಚಿಂತನೆಯೊಂದಾಗಿದೆ ಈ ರೀತಿಯ ನಿಯಮಗಳನ್ನು ತರುತ್ತಾ ಇರುವಂತದ್ದು. ವಕಫುಲ್ ಔಲಾದನ್ನು ಸಂಪೂರ್ಣವಾಗಿ ತೆಗೆದು ಹಾಕಲಾಗಿದೆ. ಮುಸ್ಲಿಂ ಸಮುದಾಯದವರಾಗ್ಲಿ ಯಾರಾಗ್ಲಿ ಅವರಿಗೆ ಸ್ವತಃ ಸಂಪಾದಿಸಿದ ಸಂಪತ್ತನ್ನು ಯಾವ ರೀತಿಯಲ್ಲಿ ಅನಂತರ ವಕಫ್ ಮಾಡಬೇಕು ಅದವರವರದೇ ಆದಂತಹ ವೈಯಕ್ತಿಕವಾದ ಅವಕಾಶ, ಅವರಿಗೆ ಅದಕ್ಕೆ ಅಧಿಕಾರವಿದೆ. ಆ ಅಧಿಕಾರವನ್ನು ಮುಸ್ಲಿಂ ಸಮುದಾಯದ ಒಂದು ಧಾರ್ಮಿಕ ಹಕ್ಕನ್ನು ಚ್ಯುತಿಗೊಳಿಸುವ ರೀತಿಯಲ್ಲಿ ಮಾತ್ರ ಯಾಕೆ ತಡೆಗಟ್ಟಬೇಕು ಎನ್ನುವುದನ್ನು ಕೂಡ ಇಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕಲೆಕ್ಟರ್ಗೆ ಸಂಪೂರ್ಣವಾದ ಅಧಿಕಾರವನ್ನು ಕೂಡ ಈ ವ್ಯವಸ್ಥೆ ನೀಡುತ್ತಾ ಇದೆ. ಟ್ರಿಬ್ಯುನಲ್, ಅದೇ ರೀತಿಯಲ್ಲಿ ವಕಫ್ ಬೋರ್ಡ್, ಸರ್ವೇಯರ್ ಇವೆಲ್ಲವನ್ನು ಕೂಡ ಸರ್ಕಾರವೇ ನೇಮಿಸ್ತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅದಕ್ಕೆ ವಕ್ಫ್ ಬೋರ್ಡ್ಗೆ ಬೇಕಾದ ಸದಸ್ಯರನ್ನು ಕಾಂಗ್ರೆಸ್ ಸರ್ಕಾರ ನೇಮಿಸುತ್ತದೆ. ಬಿಜೆಪಿ ಸರ್ಕಾರ ಬಂದಾಗ ಬಿಜೆಪಿ ಸರ್ಕಾರ ಅದಕ್ಕೆ ಬೇಕಾದದ್ದನ್ನು ನೇಮಿಸುತ್ತದೆ. ಈ ರೀತಿಯಲ್ಲಿ ಎಲ್ಲಾ ರೀತಿಯ ಪಾರದರ್ಶಕತೆಯೊಂದಿಗೆ ಇದೆಲ್ಲವೂ ಕೂಡ ಇದ್ದು ಕೂಡ ಸರ್ವೇಯರ್ ಇದ್ದು, ಟ್ರಿಬ್ಯುನಲ್ ಇದ್ದು, ವಕ್ಫ್ ಬೋರ್ಡ್ಗಳಿದ್ದು, ಕೌನ್ಸಿಲ್ಗಳಿದ್ದು ಈ ಎಲ್ಲದರಲ್ಲೂ ಕೂಡ ವಿವಾದ ಇತ್ಯರ್ಥವಾಗದೆ ಹೋದ್ರೆ ಅನಂತರ ಹೈಕೋರ್ಟ್ಗೆ ಹೋಗುವ ಅವಕಾಶವೂ ಕೂಡ ಈ 1995ರ ವಿಧಿಯಲ್ಲೇ ಅವಕಾಶಗಳಿವೆ. ಈ ಅವಕಾಶಗಳೆಲ್ಲವೂ ಇದ್ದು ಕೂಡ ಟ್ರಿಬ್ಯುನಲ್ಗೆ ಯಾವುದೇ ರೀತಿಯ ಧರ್ಮದ ಮುಸ್ಲಿಂ ಸಮುದಾಯವನ್ನೇ ಆಗಬೇಕೆನ್ನುವಂತಹ ಷರತ್ತನ್ನು ತೆಗೆದು ಹಾಕಲಾಗಿದೆ. ಮುಸ್ಲಿಂ ಸಮುದಾಯದ ಧಾರ್ಮಿಕವಾದ ಒಂದು ನಂಬಿಕೆ, ಧಾರ್ಮಿಕವಾದಂತಹ ಒಂದು ವ್ಯವಸ್ಥೆಯನ್ನು ಮುಸ್ಲಿಂ ಸಮುದಾಯದವನ್ನು ನಿರ್ವಹಿಸಬೇಕಾಗಿಲ್ಲ ಎನ್ನುವಂತಹದರಲ್ಲಿ ಇದರ ದುರುದ್ದೇಶ ಅರ್ಥ ಮಾಡಿಕೊಳ್ಳಬಹುದು. ಅದರ ಜೊತೆಗೆ ಒಂದು ವಕಫ್ ಆಸ್ತಿ ಅದು ಸರ್ಕಾರ ಭೂಮಿಯೋ ಅಥವಾ ವಕಫ್ ಆಸ್ತಿಯೋ ಎನ್ನುವ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಅದರಲ್ಲಿ ಕೊನೆಯ ತೀರ್ಪನ್ನು ಕೊಡಬೇಕಾದವನು ಸರ್ಕಾರದ ಅಧೀನದಲ್ಲಿ ಕೆಲಸ ನಿರ್ವಹಿಸುವಂತಹ ಸರ್ಕಾರದ ಅಧಿಕಾರಿ ಎನ್ನುವಾಗಲೇ ಯಾವ ರೀತಿಯ ನ್ಯಾಯ ಬರಬಹುದು ಎನ್ನುವುದನ್ನು ನಮಗೆ ಊಹಿಸಿಕೊಳ್ಳಿಕ್ಕೆ ಸಾಧ್ಯ. ಬೇರೇನೂ ಇಲ್ಲ. ಈ ವಕಫಿನ ಆಸ್ತಿಯನ್ನು ಹಂತ ಹಂತವಾಗಿ ಒಂದೊಂದು ರೀತಿಯಲ್ಲಿ ಕಬಳಿಸಬೇಕು ಎನ್ನುವುದು ಮಾತ್ರವಾಗಿದೆ. ಇದರಲ್ಲಿರುವಂತಹ ಹಿಡನ್ ಅಜೆಂಡಾ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ವಕಫ್ ಬೋರ್ಡಿನಲ್ಲಿಯೂ ಕೂಡ ಮುಸ್ಲಿಮೇತರ 2 ಮಂದಿ ಇರಬೇಕು ಎನ್ನುವ ಕಡ್ಡಾಯವಾದ ನಿಯಮ. ಕೆ.ಸಿ. ವೇಣುಗೋಪಾಲ್ ರವರು ಸಂಸದೀಯ ವ್ಯವಹಾರದ ಸಚಿವರೊಂದಿಗೆ ಕಿರಣ್ ರಿಜಿಜುರವರೊಂದಿಗೆ ಕೇಳಿದ್ರು, ಯಾಕೆ ಅದು ಮುಸಲ್ಮಾನರಿಗೆ ಮಾತ್ರ ಯಾಕೆ ಅಂತ ಕೇಳುವಾಗ ಅವರಿಗೆ ಸಂಸತ್ತಿನಲ್ಲಿ ಉತ್ತರವಿರಲಿಲ್ಲ. ಯಾಕೆ ಮುಸ್ಲಿಂ ಸಮುದಾಯದವರಿಗೆ ಮಾತ್ರ? ಇಲ್ಲಿ ಹಿಂದೂ ಸಹೋದರರಿಗೆ ಅದರದ್ದೇ ಆದಂತಹ ವ್ಯವಸ್ಥೆ ಇದೆ, ಕ್ರೈಸ್ತ ಸಹೋದರರಿಗೆ ವ್ಯವಸ್ಥೆ ಇದೆ. ಅಲ್ಲೆಲ್ಲೂ ಇಲ್ಲದಂತಹ ಒಂದು ವ್ಯವಸ್ಥೆಯನ್ನು ಮುಸ್ಲಿಂ ಸಮುದಾಯದ ಈ ವಕಫ್ನಲ್ಲಿ ಮಾತ್ರ ಯಾಕೆ ತಂದಿಟ್ರು? ಇಲ್ಲಿ ಹೇಳುವಂತಹ ವಿಚಾರದಲ್ಲಿ ಚರ್ಚೆಗಳು ಬರುವಾಗ ಹೇಳಿದ್ರು ಭ್ರಷ್ಟಾಚಾರಕ್ಕೆ ಬೇಕಾಗಿ ಅಂತೇಳಿ. ಭ್ರಷ್ಟಾಚಾರ ಕೇವಲ ವಕಫ್ನಲ್ಲಿ ಮಾತ್ರವಲ್ಲ, ಭ್ರಷ್ಟಾಚಾರ ಕೇವಲ ಇಲ್ಲಿ ಕೆಲವೊಂದು ವ್ಯವಸ್ಥೆಗಳಲ್ಲಿ ಮಾತ್ರ ಅಲ್ಲ ಇರುವುದು. ಈ ದೇಶದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಭ್ರಷ್ಟಾಚಾರಗಳಿವೆ. ಕೋಟಿಗಟ್ಟಲೆ ದೇಶಕ್ಕೆ ವಂಚಿಸಿಕೊಂಡು ಹಗಲು ರಾತ್ರಿಯಲ್ಲಿ ರಾತ್ರಿ ಹಗಲಾಗುವುದರೊಳಗಡೆ ಲಂಡನ್ಗೆ ಪರಾರಿಯಾದಂತಹ ವ್ಯಕ್ತಿಗಳಿದ್ದಾರೆ, ಇವರ ದೋಸ್ತಿಗಳಿದ್ದಾರೆ. ಆದ್ರೆ ಇದು ಯಾವುದೂ ಕೂಡ ಭ್ರಷ್ಟಾಚಾರಕ್ಕೆ ಸಮಸ್ಯೆ ಇಲ್ಲ. ಭ್ರಷ್ಟಾಚಾರವನ್ನು ಸಮರ್ಥಿಸುವುದಲ್ಲ, ಭ್ರಷ್ಟಾಚಾರ ಎಲ್ಲಿದ್ದರೂ ಕೂಡ ಅದನ್ನು ತಡೆ ಹಿಡಿಯಲ್ಬೇಕಾದದ್ದೇ. ಆದರೆ ಅದರ ನೆಪವನ್ನು ಮಾತ್ರ ಹೇಳಿಕೊಂಡು ಇಲ್ಲಿ ವಕಫ್ ಬೋರ್ಡ್ ಅನ್ನು ಮುಸ್ಲಿಂ ಸಮುದಾಯದಿಂದ ಮಾತ್ರ ತೆಗೆದು ಅದನ್ನು ಸಾಮಾನ್ಯೀಕರಿಸುವಂತಹ ಒಂದು
ವ್ಯವಸ್ಥೆಯಾಗಿದೆ ಈ ಮೂಲಕ ನಡೆಸ್ತಾ ಇರುವಂತದ್ದು. ಗೌರವಾನ್ವಿತ ತಹಸೀಲ್ದಾರ್ ಮುಸ್ತಾದ್ ಅವರು ಹೇಳಿದಂತೆ ಈ ದೇಶದ ಬಹುತೇಕ ವಕ್ಫುಗಳು ಕೂಡ 9.40 ಲಕ್ಷ ಏಕರ್ ಭೂಮಿಯಷ್ಟು ಈ ದೇಶಕ್ಕೆ ವಕಫ್ ಇದ್ದರೆ ಲಕ್ಷಾಂತರ ವಕಫ್ 8 ಲಕ್ಷದಷ್ಟು ವಕಫ್ ಸ್ವತ್ತುಗಳಿದ್ದಾರೆ. ಇದರಲ್ಲಿ ಬಹುಪಾಲು ಕೂಡ ವಕ್ಫ್ ಬೈ ಯೂಸರ್ ಮೂಲಕ ವಕಫ್ ಆದಂತಹ ಸ್ವತ್ತುಗಳಾಗಿವೆ. 19ನೇ ಶತಮಾನದಲ್ಲಿ ಈ ವಕ್ಫ್ ವಿರುದ್ಧ ಬ್ರಿಟನ್ನ ಕೋರ್ಟ್ ನಲ್ಲಿ ಒಂದು ಮೊಕದ್ದಮೆ ಹೂಡಲಾಗಿತ್ತು. ಆ ಮೊಕದ್ದಮೆಯ ಚರ್ಚೆ ನಡೆದು 4 ನ್ಯಾಯಾಧೀಶರು ಈ ವಕ್ಫ್ ಅನ್ನು ಕೆಟ್ಟದು, ಹಾಗೆ ಹಾನಿಕಾರಕ, ಶಾಶ್ವತತೆ ಪಡೆಯುವುದು ಅಂತ ಅದರಲ್ಲಿ ಉಲ್ಲೇಖವಿದೆ. ಅದನ್ನ ಉಲ್ಲೇಖಿಸ್ತಾರೆ. ಅಂದೇ ಇದನ್ನ ಬ್ರಿಟಿಷರೇ ಕೆಟ್ಟದು ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಾವೇನೇನ್ಬೇಕು? ಇದನ್ನ ಒಳಿತಿಗಾಗಿ, ವಕ್ಫಿನ ಸುಧಾರಣೆಗಾಗಿ, ರಕ್ಷಣೆಗಾಗಿ, ನಿರ್ವಹಣೆಗಾಗಿ ಅಂತ ಹೇಳುವಂತಹ ಮಂದಿ ಅದರ ಆರಂಭದಲ್ಲಿ ಬೇರೆ ಎಲ್ಲವಲ್ಲ. ಅಲ್ಪಸಂಖ್ಯಾತ ವ್ಯವಹಾರ ಸಚಿವಾಲಯ ಅಧಿಕೃತವಾಗಿ ವೆಬ್ಸೈಟ್ ನಲ್ಲಿ ಪೋಸ್ಟ್ ಮಾಡಿದ ಆ ಶೀರ್ಷಿಕೆಯಲ್ಲಿ ಹೇಳುವಂತಹ ವಿಚಾರ ಬ್ರಿಟನ್ ನಲ್ಲೇ, ಲಂಡನ್ ನಲ್ಲೇ ಇದು ಹಾನಿಕಾರಕ. ಹೇಗೆ ಹಾನಿಕಾರಕ ಆಗುವುದು? ಯಾವುದೇ ಧರ್ಮದಲ್ಲಿ ಇದೇ ದಾನ ಮಾಡಬೇಕು, ದಾನ ಮಾಡುವುದು ಪುಣ್ಯ ಅಂತ ಇದೆ. ಆದ್ರೆ ವಕ್ಫ್ ಅನ್ನೋದು ಬೇರೆ ಏನು ಅಲ್ಲ ರೀ. ಬಡವರಿಗೆ, ನಿರ್ಗತಿಗರಿಗೆ, ಅಸಹಾಯಕರಿಗೆ, ಏನು ಅಬಲೆಯಂತೆ ಬದುಕುವಂತಹ ವಿಧವೆಯರಿಗೆ, ಯಾರು ರಕ್ಷಣೆಗೆ ಇಲ್ಲದವರಿಗೆ, ಧಾರ್ಮಿಕ ಶಿಕ್ಷಣಕ್ಕೆ, ಈ ರೀತಿಯ ಧಾರ್ಮಿಕ ಕಾರ್ಯಗಳಿಗೆ ಶ್ರೀಮಂತರು ಕೊಡ್ತಾರೆ, ನವಾಬರು ಕೊಡ್ತಾರೆ, ರಾಜರುಗಳು ಕೊಡ್ತಾರೆ, ದಾನವಾಗಿ ಕೊಡ್ತಾರೆ. ಎಲ್ಲಿ ದಾನ ಕೊಟ್ಟದಿಲ್ಲ? ಮುಸಲ್ಮಾನರು ಮಾತ್ರ ಅಲ್ಲ, ಹಿಂದೂ ಸಹೋದರರು, ಶ್ರೀಮಂತರು ಕೊಡ್ತಾರೆ, ಕ್ರೈಸ್ತರು ಕೊಡ್ತಾರೆ, ಎಲ್ಲರೂ ದಾನ ಕೊಡ್ತಾರೆ. ಆ ದಾನ ಮಾಡಿದಂತಹ ಅದು ತಾತ್ಕಾಲಿಕ ದಾನ ಅಲ್ಲ, ಸಂಪೂರ್ಣವಾಗಿ ಕಾಲ ಕಾಲದಲ್ಲಿ ಇದು ಬಡವರಿಗೆ ಸಲ್ಲಬೇಕು, ಇದು ನ್ಯಾಯಕ್ಕೆ ಸಲ್ಲಬೇಕು, ಇದು ಒಂದು ಸಮುದಾಯದ ಏಳಿಗೆಗೆ, ಅಭಿವೃದ್ಧಿಗೆ ಸಲ್ಲಬೇಕು ಅಂತ ದಾನ ಮಾಡ್ತಾರೆ. ಅದನ್ನ ಕೆಟ್ಟದಾಗಿ, ಹಾನಿಕಾರಕವಾಗಿ ಬ್ರಿಟನ್ ಆ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ ಅನ್ನೋದನ್ನ ಈ ಶೀರ್ಷಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಅರ್ಥ ಏನು? ಈ ವಕ್ಫ್ ಅನ್ನೋದು ಹಾನಿಕಾರಕ, ಇದು ಬೇಡ, ಇದನ್ನ ನಿಯಂತ್ರಿಸಬೇಕು, ಇದನ್ನ ನಿರ್ವಹಣೆ ಮಾಡೋದಲ್ಲ, ಇದನ್ನ ಕಸಿದುಕೊಳ್ಳುವಂತಹ ಒಂದು ತಿದ್ದುಪಡಿ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದರಿಂದ ಅದು ಸ್ಪಷ್ಟವಾಗುತ್ತದೆ. ಮಾತ್ರವಲ್ಲ, ನಂತರ ಹೇಳ್ತಾರೆ, ಅದೇನು ಗೊತ್ತಾ, 1954ರಲ್ಲಿ ಇದಕ್ಕೆ ಒಂದು ಕಾಯ್ದೆಯನ್ನು ತರಲಾಯಿತು ನಮ್ಮ ಸ್ವಾತಂತ್ರ್ಯ ಭಾರತದಲ್ಲಿ. ಅದರ ಅಡಿಯಲ್ಲಿ 1964ರಲ್ಲಿ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಅನ್ನುವಂತಹ ಆ ಸಮಿತಿಯನ್ನು ರಚಿಸಲಾಯಿತು. ಹಾಗೆ ಇದನ್ನು ಸ್ಥಾಪಿಸಲಾಯಿತು ಅನ್ನುವ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇದಕ್ಕೆ ಸೆಂಟ್ರಲ್ ಕೌನ್ಸಿಲ್ ಅನ್ನ ರೂಪೀಕರಣ ಮಾಡಿದ್ದು, ಅದನ್ನ ಸ್ಥಾಪಿಸಿದ್ದು ಅದೊಂದು ದುಃಖಕರ ರೀತಿಯಲ್ಲಿ ವರ್ಣಿಸ್ತಾರೆ. ಆ ಬ್ರಿಟನ್ನ ಕಾನೂನನ್ನು ಅವರು ನ್ಯಾಯಾಧೀಶರು ಏನು ಹೇಳಿದ್ದಾರೆ ಅದನ್ನ ಇಲ್ಲಿ ಜಾರಿ ಮಾಡುವುದಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಅದರ ಬಗ್ಗೆ ಒಂದು ಆಕ್ಷೇಪದ, ಒಂದು ವಿರೋಧದ ಧ್ವನಿಯ ರೀತಿಯಲ್ಲಿ ಮಾತಾಡ್ತಾರೆ. ಸಹೋದರಿ, ಇಲ್ಲಿ ನಾವು ಚಿಂತನೆ ಮಾಡಬೇಕಾದಂತಹ ವಿಚಾರವೇನೆಂದರೆ, ಇದೇ 1995ರಲ್ಲಿ ಈ ವಕ್ಫ್ ಕಾಯ್ದೆಗೆ ಮುಸ್ಲಿಮರಿಗೆ ಇನ್ನಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ದು ಅಂತ ಹೇಳ್ತದೆ. ಮುಸಲ್ಮಾನರಿಗೆ ಅನುಕೂಲ ಮಾಡಿಕೊಡಬಾರದು ಅನ್ನೋದೇ ಇದರ ಉದ್ದೇಶವೇನು? ಈ ಹೇಳಿಕೆಯ ಉದ್ದೇಶವೇನು? ಇದರಿಂದ ನಮಗೆ ಅರ್ಥ ಆಗುತ್ತೆ ಮುಸಲ್ಮಾನರ ಇಷ್ಟೊಂದು ದೊಡ್ಡ ಒಂದು ಅಭಿವೃದ್ಧಿಯ ಸಂಕೇತವಾಗಿ, ಧರ್ಮದ ರೀತಿಯಲ್ಲಿ ನ್ಯಾಯಯುತವಾಗಿ ಇರುವಂತಹ ಹಕ್ಕನ್ನ ಕಸಿದುಕೊಳ್ಳುವಂತಹ ಒಳ ಒಪ್ಪಂದ ಅಂತ ನಮ್ಗೆ ಇದರಿಂದ ಮನವರಿಕೆ ಮಾಡಲೇಬೇಕಾಗುತ್ತೆ. ಅಂತಹ ಗುಮಾನಿ ಇದೆ, ಅದನ್ನ ಸಂಬಂಧಪಟ್ಟವರು ನಮ್ಗೆ ಸರಿ ಮಾಡಿ ಕೊಡಬೇಕು. ಅದಕ್ಕಾಗಿ ಪ್ರತಿಭಟನೆ. ನಮಗೆ ಅನುಮಾನ ಇದೆ ಇದರ ಬಗ್ಗೆ ಗೊಂದಲ ಇದೆ. ಇದೇನು ಒಂದ್ ಕಡೆ ನಿಯಂತ್ರಣ, ನಿರ್ವಹಣೆ ಅಂತ ಹೇಳ್ತೀರಾ, ದಕ್ಷತೆ ಅಂತ ಹೇಳ್ತೀರಾ, ಮತ್ತೊಂದ್ ಕಡೆ ಇದೊಂದು ಹಾನಿಕಾರಕ, ಇದು ಕೆಟ್ಟದು ಅಂತ ಹೇಳ್ತೀರಾ. ಈ ಮಾತಿನ ಇದರ ಮಧ್ಯೆ ಇರುವಂತಹ ಈ ಒಂದು ವ್ಯತ್ಯಾಸ, ದ್ವಂದ್ವ ನೀತಿ ಇದೇನು, ಇದು ನಮಗೆ ಅರ್ಥ ಆಗ್ತಾ ಇಲ್ಲ. ಇನ್ನು 1995ರ ವಕ್ಫ್ ನ್ಯಾಯ ಮಂಡಳಿಯ ಬಗ್ಗೆ ಕೂಡ ಆಕ್ಷೇಪವನ್ನು ಎತ್ತುತ್ತಾರೆ. ಅಧಿಕಾರ ಇದೆ, ಕೇಂದ್ರ ಕೌನ್ಸಿಲ್ ಮತ್ತು ರಾಜ್ಯ ಮಂಡಳಿಯ ಅಧಿಕಾರ. ಆ ಅಧಿಕಾರದ ಬಗ್ಗೆ ಅಪಸ್ವರವನ್ನ ಎತ್ತಲಾಗುತ್ತೆ. ಅದು ಮಾತ್ರ ಅಲ್ಲ, ನೋಡಿ, ಕೇಂದ್ರ ಕೌನ್ಸಿಲ್ ಇದೆ, ವಕ್ಫ್ ಕೌನ್ಸಿಲ್, ರಾಜ್ಯಕ್ಕೆ ವಕ್ಫ್ ಮಂಡಳಿ ಇದೆ. ಇವೆರಡೂ ಕೂಡ ನೇಮಕಾತಿ ಮಾಡುವುದು ಯಾರು? ಕೇಂದ್ರ ಸರ್ಕಾರ, ಹಾಗೆ ರಾಜ್ಯ ಸರ್ಕಾರ. ಹೀಗಿರುವಾಗ ಇದೊಂದು ಬೇರೆ ಒಂದು ಸಂಸ್ಥೆಯ ರೀತಿಯಲ್ಲಿ
ಮುಸಲ್ಮಾನರೇ ಹುಟ್ಟು ಹಾಕಿದಂತಹ ಒಂದು ಸಂಸ್ಥೆಯಾಗಿ ಯಾಕೆ ಇದನ್ನ ಬಣ್ಣಿಸ್ತೀರಾ? ಆದ್ದರಿಂದ ಈ ನ್ಯಾಯಮಂಡಳಿಯ ಅಧಿಕಾರವನ್ನ ಕಸಿದುಕೊಳ್ಳುವಂತಹ ಒಂದು ಕಾರ್ಯವು ಇದರಲ್ಲಿ ಅಡಕವಾಗಿದೆ. ಸುಮಾರು 40ರಷ್ಟು ತಿದ್ದುಪಡಿಗಳನ್ನ ಹೇಳೋದಾದರೆ ಅದರಲ್ಲಿ ಪ್ರಮುಖವಾಗಿ ನ್ಯಾಯಮಂಡಳಿಗೆ ಒಂದು ಸರ್ವೆ ಮಾಡುವಂತಹ ರಾಜ್ಯ ಸರ್ಕಾರ ಸರ್ವೆ ಕಮಿಷನ್ ಅನ್ನ ನೇಮಕ ಮಾಡುವಂತಹ ಅಸಿಸ್ಟೆಂಟ್ ಸರ್ವೆ ಕಮಿಷನರ್ ಅದನ್ನ ತೆಗೆದು ಅಸಿಸ್ಟೆಂಟ್ ಸರ್ವೆ ಕಮಿಷನರ್ ಬದಲಾಗಿ ಇನ್ನು ಜಿಲ್ಲಾವಾರು ಯಾವ ವಕ್ಫಿನ ಸ್ಥಳ ಎಲ್ಲಿರುತ್ತದೋ ಆ ಆಸ್ತಿ ಎಲ್ಲಿರುತ್ತದೋ ಅದನ್ನ ಅಲ್ಲಿಯ ಸ್ಥಳೀಯ DC ಅವರಿಗೆ ಅದರ ಸರ್ವೆ ಮಾಡುವ ಅಧಿಕಾರವನ್ನ ಅಂದ್ರೆ ವಕ್ಫಿನ ನ್ಯಾಯಮಂಡಳಿಯ ಆ ಅಧಿಕಾರವನ್ನ ತೆಗೆದು ಸರ್ಕಾರದೇ ಅಧಿಕಾರಿಯ ಕೈಗೆ ಕೊಡುವಂತಹ ಒಂದು ಲಾಬಿ ಇದರಲ್ಲಿ